ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರುವಂತದ್ದು 10th ಸ್ಟ್ಯಾಂಡರ್ಡ್ ನ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಹಾಗೆ ಮೋಸ್ಟ್ ಡಿಫಿಕಲ್ಟ್ ಕಾನ್ಸೆಪ್ಟ್ ಆಸ್ ವೆಲ್. ಈ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್, ಎಸ್ಪೆಷಲಿ ಅದರ ಫ್ಯಾಕ್ಟರೈಸೇಷನ್ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೆ ತುಂಬಾ ಕಷ್ಟ ಅಂತ ಹೇಳಿ ಅನ್ನಿಸ್ತಿರ್ಬೋದು. ಎಲ್ಲರಿಗೆ ಅಲ್ಲದಿದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಫೀಲ್ ದಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇಸ್ ಅ ಡಿಫಿಕಲ್ಟ್ ಚಾಪ್ಟರ್. ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ನಲ್ಲಿ ಎಸ್ಪೆಷಲಿ ಫ್ಯಾಕ್ಟರೈಸೇಷನ್, ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಫ್ಯಾಕ್ಟರೈಸೇಷನ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಅದು ನಿಮ್ಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲದೆ ಬೇರೆ ಚಾಪ್ಟರ್ ಅಲ್ಲಿ ಕೂಡ ಅದರ ಅಪ್ಲಿಕೇಶನ್ ಇದ್ದೇ ಇರ್ತದೆ. ಸೊ ಆ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅನ್ನ ಫ್ಯಾಕ್ಟರೈಸ್ ಮಾಡುವಂಥದ್ದು ಹೇಗೆ ಅಂತ ಹೇಳುವಂತದ ಟ್ರಿಕ್ ಅನ್ನ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ಟ್ರಿಕ್ ಅನ್ನ ನೀವು ತಿಳ್ಕೊಂಡ್ರೆ ಜಸ್ಟ್ ಇನ್ 5 seconds ಯು ಕ್ಯಾನ್ ಫ್ಯಾಕ್ಟರೈಸ್ ಎನಿ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ವೈ ಡಿಲೇ ಅಲ್ವಾ? ಡಿಲೇ ಮಾಡದೆ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ. ಅದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಿಗಾದ್ರೂ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಡಿಫಿಕಲ್ಟ್ ಅಂತ ಅನಿಸ್ತಾ ಇದ್ರೆ ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಮೆಂಟ್ ಅನ್ನ ಪೋಸ್ಟ್ ಮಾಡಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಯಾವ ಕಾನ್ಸೆಪ್ಟ್ ನಿಮ್ಗೆ ಡಿಫಿಕಲ್ಟ್ ಅಂತ ಅನಿಸ್ತಾ ಇದೆಯೋ ಅದಕ್ಕೆ ರಿಲೇಟೆಡ್ ಆಗಿ ವಿಡಿಯೋವನ್ನ ನಾವು ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ದಟ್ ವಿದೌಟ್ ಫಿಯರ್ ಯು ಕ್ಯಾನ್ ಲರ್ನ್ ಮ್ಯಾಥಮೆಟಿಕ್ಸ್. ಸೊ ಈಗ ಫ್ಯಾಕ್ಟರೈಸೇಷನ್ ಅನ್ನ ಹೇಗೆ ಮಾಡುವಂಥದ್ದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಒಂದು ಸಲ ಈ ಟ್ರಿಕ್ ನಿಮ್ಗೆ ಅರ್ಥ ಆದ್ರೆ ಈಗಾಗಲೇ ಹೇಳಿದಂತೆ ಜಸ್ಟ್ ಇನ್ 5 seconds ಯು ಕ್ಯಾನ್ ಫ್ಯಾಕ್ಟರೈಸ್ ಎನಿ ಕ್ವಾಡ್ರಾಟಿಕ್ ಈಕ್ವೇಶನ್. ಆಸ್ ಅನ್ ಎಕ್ಸಾಂಪಲ್, ಈಗ ಒಂದು ಪ್ರಾಬ್ಲಮ್ ಅನ್ನ ಇಲ್ಲಿ ತಗೊಳ್ಳುವ. 6x² ಪ್ಲಸ್ 23x minus 4 is equal to 0. So this is the quadratic equation. ಈಗ ಇದನ್ನ ಫ್ಯಾಕ್ಟರೈಸ್ ಮಾಡ್ಕೊಳ್ಳಿಕ್ಕೆ ನಾವು ಕನ್ಸಿಡರ್ ಮಾಡ್ತಿರುವಂತದ್ದು ಮಲ್ಟಿಪ್ಲಿಕೇಶನ್ ನಂಬರ್ ಹಾಗೆ ಎಡಿಷನ್ ನಂಬರ್ ಅಂತ ಹೇಳಿ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಅಲ್ಲಿ ನೀವು ಈಗಾಗಲೇ ಕಲ್ತ್ಕೊಂಡಿದ್ದೀರಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ನಂಬರ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ನಲ್ಲಿರುವಂತಹ ನಂಬರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಹಾಗೆ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಮಲ್ಟಿಪ್ಲಿಕೇಶನ್ ನಂಬರ್ ಈಸ್ ದ ಪ್ರಾಡಕ್ಟ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂಡ್ ದಿ ಕಾನ್ಸ್ಟೆಂಟ್. ಸೊ ಇಲ್ಲಿ 6 ಇದೆ, ಹಾಗೆ ಕಾನ್ಸ್ಟೆಂಟ್ ಅಂತ ಹೇಳುವಂಥದ್ದು -4. ಸೊ 6 ಇಂಟು -4 ಅಂದ್ರೆ -24. ಇನ್ನೊಂದು ಬೇಕಾಗಿರುವಂತದ್ದು ನಮ್ಗೆ ಅಡಿಷನ್ ನಂಬರ್. ಅಡಿಷನ್ ನಂಬರ್ ಅಂದ್ರೆ ದಟ್ ಇಸ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್. ಎಕ್ಸ್ ನ ಎದುರುಗಡೆ ಇರುವಂತಹ ನಂಬರ್, ದಟ್ ಇಸ್ ದಿ ಅಡಿಷನ್ ನಂಬರ್. ಓಕೆ, ಒಂದು ಮಲ್ಟಿಪ್ಲಿಕೇಶನ್ ನಂಬರ್, ಇನ್ನೊಂದು ಅಡಿಷನ್ ನಂಬರ್. ಮಲ್ಟಿಪ್ಲಿಕೇಶನ್ ನಂಬರ್ ಅಂದ್ರೆ ಪ್ರಾಡಕ್ಟ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂಡ್ ದಿಸ್ ಕಾನ್ಸ್ಟೆಂಟ್. ಅಡಿಷನ್ ಟರ್ಮ್ ಅಂತ ಹೇಳಿದ್ರೆ ಅದು ಕೋಎಫಿಷಿಯಂಟ್ ಆಫ್ ಎಕ್ಸ್. ಸೊ ಇದನ್ನ ಬರ್ಕೊಂಡಾಯ್ತು. ಈಗ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಟರ್ಮ್ ಏನ್ ಬರ್ದಿದೇವೋ ಆ ಮಲ್ಟಿಪ್ಲಿಕೇಶನ್ ನಂಬರ್ ಅನ್ನ ನಾವು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಅದು ಸ್ಪ್ಲಿಟ್ ಮಾಡಿದ ನಂಬರ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡುವಾಗ ನಮ್ಗೆ ಮಲ್ಟಿಪ್ಲಿಕೇಶನ್ ನಂಬರ್ ಸಿಗ್ಬೇಕು. ಅವುಗಳನ್ನ ಆಡ್ ಮಾಡುವಾಗ ನಮ್ಗೆ ಅಡಿಷನ್ ನಂಬರ್ ಸಿಗ್ಬೇಕು. ಓಕೆ, ಸೊ ಇಲ್ಲಿ -24 ಅದು ಯಾವುದರ ಪ್ರಾಡಕ್ಟ್ ಅಂತ ಹೇಳಿದ್ರೆ 24 and 1 ಆರ್ ದಿ ಫ್ಯಾಕ್ಟರ್ಸ್ ಅಲ್ವಾ? 24 into 1 is 24. ಸೊ ಇಲ್ಲಿ 24 ಮತ್ತೆ 1. ಯಾಕೆ 24 ಮತ್ತೆ 1 ಬರುತ್ತೆ ಅಂತ ಹೇಳಿದ್ರೆ ವಿ ನೀಡ್ ಟು ಗೆಟ್ ದಿಸ್ ಅಡಿಷನ್ ಟರ್ಮ್ ಅಪಾನ್ ಅಡಿಷನ್. ಈಗ -24 ಬರಬೇಕು. ಸೊ ಇಲ್ಲಿ +24 -1 ಮಲ್ಟಿಪ್ಲೈ ಮಾಡಿ. 24 into -1 is -24. So when you multiply these two numbers, we are going to get multiplication number. ಹಾಗೆ -24 -1, when you add it, you will get +23. ಓಕೆ, ಈ ರೀತಿಯಾಗಿ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡ್ಕೊಂಡ್ವಿ. ಈಗ ಎಕ್ಸ್ ಸ್ಕ್ವೇರಿನ ಕೋಎಫಿಷಿಯಂಟ್ 6 ಏನಿದೆ, ಈ 24 ಅನ್ನ 6 ಇಂದ ಡಿವೈಡ್ ಮಾಡ್ಕೊಳ್ಳಿ. 1 ಅನ್ನು 6 ಇಂದ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಈಗ ಸಿಂಪ್ಲಿಫೈ ಮಾಡಿ ಇಲ್ಲಿವರೆಗೆ. ಸೊ 6 1s are 6 4s are. ಸೊ 4 divide by 1 -1/6 ಹಾಗೆ. ಈಗ ಫ್ಯಾಕ್ಟರ್ಸ್ ಅನ್ನ ನಾವು ಬರಿಬೇಕು. ವಿ ಹ್ಯಾವ್ ಟು ರೈಟ್ ದಿ ಫ್ಯಾಕ್ಟರ್ಸ್. ಸೊ ಏನ್ ಮಾಡಿ, ಫಸ್ಟ್ ಗೆ ಬ್ರಾಕೆಟ್ ಹಾಕೊಳ್ಳಿ.
ನಮಗೆ ಎರಡು ಫ್ಯಾಕ್ಟರ್ ಸಿಗ್ತದೆ ಸಿನ್ಸ್ ವಿ ಆರ್ ಡೀಲಿಂಗ್ ವಿತ್ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಆಲ್ವೇಸ್ ಹ್ಯಾಸ್ ಟೂ ಫ್ಯಾಕ್ಟರ್ಸ್ ಅಲ್ವಾ. ಸೊ ಈಗ ಇಲ್ಲಿ 4/1 -1/6 ಇದೆ. ಇದರಲ್ಲಿ ಡಿನಾಮಿನೇಟರ್ ಅಲ್ಲಿ ಇರುವಂತಹ ನಂಬರ್ ದಟ್ ಈಸ್ ದಿ ನಂಬರ್ ರಿಲೇಟೆಡ್ ಟು ಎಕ್ಸ್. ಓಕೆ, ಎಕ್ಸ್ ನ ನಂಬರ್ ಇದು 1 ಮತ್ತೆ 6 ಅಂತ ಹೇಳುವಂಥದ್ದು ಎಕ್ಸ್ ನ ನಂಬರ್. ಸೊ ಇಲ್ಲಿ ಎಕ್ಸ್ ಬರ್ದೆ, ದಿಸ್ 1 ಇಸ್ ರಿಲೇಟೆಡ್ ಟು ಎಕ್ಸ್ ಅಂದ್ರೆ ಇದು 1x ಮತ್ತೆ ಇರುವಂತದ್ದು +4. ಸೊ ಫಸ್ಟ್ ಫ್ಯಾಕ್ಟರ್ ಇಸ್ x + 4. ಹಾಗೆ ಸೆಕೆಂಡ್ ಟರ್ಮ್ ನೋಡಿ -1/6. ನಾನೇನು ಹೇಳಿದೆ, ಡಿನಾಮಿನೇಟರ್ ಅಂದ್ರೆ ಎಕ್ಸ್ ಟರ್ಮ್ ಅಂತ ಹೇಳಿ. ಸೊ ಇಲ್ಲಿ 6x, ನ್ಯೂಮರೇಟರ್ ಅಲ್ಲಿ ಇರುವಂತದ್ದು -1. ಸೊ ಫ್ಯಾಕ್ಟರ್ಸ್ ಆರ್ 1x ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ x. ಸೊ x + 4, 6x - 1 are the factors. This is equal to 0. ಫ್ಯಾಕ್ಟರೈಸ್ ಮಾಡಿದ್ವಿ, ಈಸಿ ಇದೆ ಅಲ್ಲ. ಇದು ಜಸ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ತಾ ಎಷ್ಟೊತ್ತು ಬೇಕಾಯ್ತು. ಆದ್ರೆ ಒಂದ್ಸಲ ನಿಮ್ಗೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ 5 seconds ಅಲ್ಲಿ ಸಾಲ್ವ್ ಮಾಡಿ ಬಿಡ್ಬೋದು. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ನಂಬರ್ ಹಾಗೆ ಅಡಿಷನ್ ನಂಬರ್. ಮಲ್ಟಿಪ್ಲಿಕೇಶನ್ ನಂಬರ್ ಅನ್ನ 2 ನಂಬರ್ ಆಗಿ ಬರ್ಕೊಳ್ತೇವೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಲ್ಟಿಪ್ಲಿಕೇಶನ್ ನಂಬರ್ ಸಿಗ್ಬೇಕು, ಅಡಿಷನ್ ಮಾಡಿದ್ರೆ ಅಡಿಷನ್ ನಂಬರ್ ಸಿಗ್ಬೇಕು. ಹಾಗೆ x² ನ ಕೋಎಫಿಷಿಯಂಟ್ ಏನಿದೆ ಅದರಿಂದ ನಾವು ಫೈಂಡ್ ಮಾಡಿರುವಂತಹ ನಂಬರ್ಸ್ ಅನ್ನ ಡಿವೈಡ್ ಮಾಡ್ಕೊಳ್ಬೇಕು. ಡಿನಾಮಿನೇಟರ್ ಅಲ್ಲಿ ಬರುವಂತಹ ನಂಬರ್ ಅದು x ನ ನಂಬರ್ ಆಗಿರ್ತದೆ. ನ್ಯೂಮರೇಟರ್ ಅಲ್ಲಿ ಏನಿದೆಯೋ ಅದನ್ನ ಹಾಗೆ ಬರ್ಕೊಂಡ್ರೆ ನಮ್ಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ನ 2 ಫ್ಯಾಕ್ಟರ್ಸ್ ಸಿಕ್ಕಿತು. ಅಂಡ್ ದಿಸ್ ಇಸ್ ಹೌ ಯು ಫ್ಯಾಕ್ಟರೈಸ್. ಇನ್ನು ಇದರಿಂದ ನಿಮ್ಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಸೊಲ್ಯೂಷನ್ ಫೈಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಆಯ್ತು. ಸೊ ಲೆಟ್ us consider one more example and we will find the factors for the quadratic equation. Second example, 4x square plus 15x plus 9 is equal to 0. So this is the quadratic equation given to us and we have to write the factors or we have to factorize this quadratic equation. ಫಸ್ಟ್ ಆಫ್ ಆಲ್ ನಾವು ಬರಿಬೇಕಾಗಿರುವಂತದ್ದು ಮಲ್ಟಿಪ್ಲಿಕೇಶನ್ ನಂಬರ್ ಹಾಗೆ ಅಡಿಷನ್ ನಂಬರ್. ಮಲ್ಟಿಪ್ಲಿಕೇಶನ್ ನಂಬರ್ ಅಂದ್ರೆ ಏನು, ಅದು x² ನ ಕೋಎಫಿಷಿಯಂಟ್ ಹಾಗೆ ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿ ನಮ್ಗೆ ಸಿಗುವಂತದ್ದು. 9 × 4 36. ಇನ್ನು ನಮ್ಗೆ ಅಡಿಷನ್ ನಂಬರ್ ಬೇಕು. ಅಡಿಷನ್ ನಂಬರ್ ಇಸ್ ನಥಿಂಗ್ ಬಟ್ ದಟ್ಸ್ ದಿ ಕೋಎಫಿಷಿಯಂಟ್ ಆಫ್ x ನ ಕೋಎಫಿಷಿಯಂಟ್ ದಟ್ ಇಸ್ 15 ಹಿಯರ್. ಈಗ 36 ಏನಿದೆ ನಮ್ಮ ಮಲ್ಟಿಪ್ಲಿಕೇಶನ್ ನಂಬರ್, ಆ ನಂಬರ್ ಅನ್ನ ನಾವು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ರೈಟ್ ದಿ ಫ್ಯಾಕ್ಟರ್ಸ್ ಸಚ್ ದಟ್ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ನಂಬರ್ ಸಿಗ್ಬೇಕು, ಅಡಿಷನ್ ಮಾಡಿದ್ರೆ ಅಡಿಷನ್ ನಂಬರ್ ಸಿಗ್ಬೇಕು. ಸೊ ಈಗ 36 ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು, ಅಡಿಷನ್ ಮಾಡಿದ್ರೆ 15 ಸಿಗ್ಬೇಕು. ಸೊ 12 3s are 36 ಅಲ್ವಾ. 12 3s are 36. 12 ಮತ್ತೆ 3 ಅನ್ನ ಆಡ್ ಮಾಡಿದ್ರೆ 15 ಸಿಗ್ತಾ ಇದೆ. ಸೊ ಇಟ್ ಇಸ್ 12 and 3. ಓಕೆ, ಈಗ ಏನ್ ಮಾಡಿ, ಬಂದ 2 ನಂಬರ್ ಅನ್ನ ನಾವು x² ನ ಕೋಎಫಿಷಿಯಂಟ್ ಇಂದ ಡಿವೈಡ್ ಮಾಡಬೇಕು. x² ನ ಕೋಎಫಿಷಿಯಂಟ್ ಇಸ್ 4. ಸೊ ದಿಸ್ ಇಸ್ 12/4, 3/4. 12/4 ಅನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಬಹುದು. 4 1s are 4, 3s are 12. 3/4 ಅನ್ನ ಫರ್ದರ್ ನಾವು ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಂದ ನಂಬರ್ ಅನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲೇ ನಾವು ಇಟ್ಕೊಳ್ಬೇಕು. ಈಗ ಟು ರೈಟ್ ದಿ ಫ್ಯಾಕ್ಟರ್ಸ್, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇರುವಂತಹ ನಂಬರ್ಸ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಇರುವಂತಹ ನಂಬರ್ x ನ ನಂಬರ್. ಸೊ 1 ಇದೆ, ಸೊ ಇಟ್ ಈಸ್ ಜಸ್ಟ್ x ಪ್ಲಸ್ 3. 4 ಇದೆ, ಸೊ ಇಟ್ ಈಸ್ 4x. 3 ಇದೆ ಪ್ಲಸ್ 3 is equal to 0. So this is the factorization and these are the factors. ಫ್ಯಾಕ್ಟರ್ಸ್ ಅನ್ನ ಡೈರೆಕ್ಟ್ ಆಗಿ ಬರೀಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಪ್ರೈಮ್ ಫ್ಯಾಕ್ಟರೈಸೇಷನ್. 36 ಅನ್ನ ಪ್ರೈಮ್ ಇಂದ ಡಿವೈಡ್ ಮಾಡಿ. ಸ್ಮಾಲೆಸ್ಟ್ ಪ್ರೈಮ್ ಇಸ್ 2. ಸೊ 2 ಇಂದ ಡಿವೈಡ್ ಮಾಡಿದಾಗ 2 1s are 2, 1 is the remainder, 2 8s are 16, 2 9s are 18. 2 ಇಂದ ಡಿವೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಕನ್ಸಿಡರ್ ದಿ ನೆಕ್ಸ್ಟ್ ಪ್ರೈಮ್ ದಟ್ ಇಸ್ 3. 3 3s are 9, 3 1s are 3. Okay, 3 3s are 9, 9 2s are 18, 18 2s are 36. Okay, ಈಗ 2 × 2 4,
3 into 3 9. Okay, 9 plus 4 ನಮಗೆ 15 ಸಿಗುದಿಲ್ಲ. Next 2 into 2 4, 4 into 3 12, 12 plus 3 15 we will get. So 12 3s are 36 ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕು. In order to make this concept stronger, ಏನ್ ಮಾಡುವ, ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕನ್ಸಿಡರ್ ಮಾಡುವ. Here you go. ಇಲ್ಲಿದೆ questions. Pause the video for a minute and try to factorize this quadratic equation. ವಿಡಿಯೋವನ್ನ ಪಾಸ್ ಮಾಡಿ ನಿಮ್ಗೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನ ಫ್ಯಾಕ್ಟರೈಸ್ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಟ್ರೈ ಮಾಡಿ. And then watch these solutions. Okay. ಈಗ ಫಸ್ಟ್ ಗೆ ಮಲ್ಟಿಪ್ಲಿಕೇಶನ್ ನಂಬರ್ ಬೇಕು. 10 into minus 3 minus 30. Addition number, coefficient of x square ಅಂದ್ರೆ 1. ಈಗ minus 30 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ ಆಡ್ ಮಾಡಿದಾಗ 1 ಬರಬೇಕು. So we have 6 and 5. 6 into 5 is 30 plus 1 ಬರಬೇಕು. So this is plus 6 minus 5. ಮಲ್ಟಿಪ್ಲೈ ಮಾಡಿದಾಗ minus 30 ನಮಗೆ ಪ್ರಾಡಕ್ಟ್ ಆಗಿ ಸಿಗ್ತಾ ಇದೆ. ಈಗ ಡಿವೈಡ್ ಬೈ 10, ಡಿವೈಡ್ ಬೈ 10. ಸಿಂಪ್ಲಿಫೈ ಮಾಡ್ಕೊಳ್ಬಹುದು. 2 3s ಹಾಗೆ 2 5s. ಓಕೆ, 3 by 5 ಆಯ್ತು. ಇಲ್ಲಿ 5 1s 5 2s 1 by 2. ಫ್ಯಾಕ್ಟರ್ಸ್ ನ ಬರ್ಕೊಳ್ಳಿ, ಎರಡು ಬ್ರಾಕೆಟ್ ಹಾಕಿ. So this is equal to 0. Denominator ಅಲ್ಲಿ ಇರುವಂತದ್ದು x term. So 5x plus 3. 2x minus 1 is equal to 0. First ಇದು factorization ಮಾಡಿದ್ವಿ. Next consider the second one. Okay. Multiplication term minus 4 into 15 minus 60. Addition term minus 7. So ಈಗ 60 ಇಲ್ಲಿ minus 7. You see 12 5s are 60. So tables ನೀವು ಎಷ್ಟು ಕಲಿತೀರಿ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿರ್ತದೆ. ಈಸಿಯಾಗಿ ನೀವು ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ಬೋದು. ಅದರ್ವೈಸ್ ಯು ಶುಡ್ ಗೋ ಫಾರ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಈಗ 12 5s are 60. minus 7 ಬೇಕು. So this is minus 12. This is plus 5. minus 12 into plus 5 is minus 60. minus 12 plus 5 add ಮಾಡಿದಾಗ minus 7. ಇಲ್ಲಿ 12 divided by 15, 5 divided by 15. 12 ಇಂದ 5 divide ಮಾಡಿ, 15 divide ಮಾಡಿ. You can make use of the table of 3. 3 4s are 12, 3 5s are 15. Make use of the table of 5, 1 and 3. Put the brackets is equal to 0. Denominator ಅಲ್ಲಿ ಇರುವಂತದ್ದು x number. So 5x minus 4, 3x plus 1 is equal to 0. These are the factors. 5x minus 4 is equal to 0. 3x plus 1 is equal to 0. Illi multiplication term minus 12 into 4. Okay, before that you can see illi 4 2 minus 12. 2 ಅನ್ನ ನೀವು ಕಾನ್ಸ್ಟೆಂಟ್ ಆಗಿ ಇಲ್ಲಿ ಹೊರಗಡೆ ತೆಗೆದುಕೊಳ್ಳಬಹುದು. So we have 2x square plus x minus 6 is equal to 0. Okay, ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಟರ್ಮ್ minus 6 into 2 minus 12. Addition term we have plus 1. ಈಗ 12 ಸಿಗಬೇಕು, 1 ಸಿಗಬೇಕು. No, 4 3s are 12. So we have 4 and 3 plus 4 minus 3. ಯಾಕೆ ಅಂತ ಹೇಳಿದ್ರೆ ಇಲ್ಲಿ minus 12 ಬೇಕು, plus 1 ಬೇಕು. We have coefficient of x square, ಅದು 2. Okay, ಇಲ್ಲಿ 2 2s are 4, 2 1s are 2, 3 by 2 as such. So denominator ಅಲ್ಲಿ ಇರುವಂತದ್ದು x term. So x plus 2 into ಇಲ್ಲಿ 2x minus 3 is equal to 0. ಹಾಗೆ ಇಲ್ಲೊಂದು 2 ನಾವು ಬರ್ಕೊಂಡಿದ್ವಿ, ಅದನ್ನು ಇಲ್ಲಿ ಬರೀರಿ. 2 into x plus 2 into 2x minus 3 is equal to 0. So this is how you can easily factorize the given quadratic equation. ಟ್ರಿಕ್ ಈಸಿ ಇದೆ ಅಲ್ವಾ? ಫ್ಯಾಕ್ಟರೈಸೇಷನ್ ನಿಮ್ಗೆ ಈಸಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರುವಂತಹ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಎನೇಬಲ್ ಮಾಡಿ.
Thank you for watching. Stay connected, keep learning. Take care. Bye bye.